ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ನಮ್ಮ ಅಕ್ಕರ ಊರಿಗೆ ಬಂದಿದ್ದು. ಇಲ್ಲಿ ತಾಯಿ ರೇಣುಕಾ ಯಲ್ಲಮ್ಮ ದೇವಿ ಕಡೆ ಕಾರ್ತಿಕ ಮತ್ತು 1 ಇಯರ್ ಕಂಪ್ಲೀಟ್ ಆಗಿತ್ತಂತ ಹೇಳಿ ತಾಯಿಗೆ ಜಾತ್ರಾ ಮಹೋತ್ಸವ ಇಟ್ಕೊಂಡಿದ್ರು. ಇದು ತಾಯಿ ರೇಣುಕಾ ಯಲ್ಲಮ್ಮ ದೇವಿ. ನೋಡಿ, ನಮ್ಮ ಅಕ್ಕನೂ ವಿಡಿಯೋ ಶೂಟ್ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ತಾಯಿಯ ಜೋಕಾಲಿಗೆ ಹಾಕಿದ್ರು. ಇದು ಮೆರೆ ಹಗ್ರ ಜೋಕಾಲಿಗೆ ಹಾಕಿದ್ರು. ತಾಯಿಗೆ ಜಾತ್ರಾ ಮಹೋತ್ಸವದಿಂದ ಪೂಜಾ ಅಲಂಕಾರ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ತಾಯಿಯ ಅಮ್ಮನವ್ರನ್ನ ಅಲಂಕಾರ ಮಾಡಿದರು. ಮತ್ತು ಇಲ್ಲಿ ತಾಯಿ ಮಹಿಮೆ ಹಾಕ್ತಾರೆ, ಪಟ್ಟನೂ ಹೇಳ್ತಾರೆ. ಮತ್ತು ಇಲ್ಲಿ ಯಾರಿಗೆಲ್ಲ ಮಕ್ಕಳಾಗಿಲ್ಲ ಅಂದರೆ ತಾಯಿ ಹತ್ರ ಬಂದು ಬೇಡ್ಕೊಂಡ್ರೆ ಮಕ್ಕಳು ಆಗ್ತಾವಂತೆ. ಮತ್ತು ಯಾರೆಲ್ಲ ಕಷ್ಟದಲ್ಲಿ ಇರ್ತಾರೆ ಅವ್ರು ಬಂದು ಬೇಡ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಇಲ್ಲಿನ ಜನರು ಹೇಳ್ತಾರೆ. ಮತ್ತು ತಾಯಿಗೆ ಮಹಾಮಂಗಳಾರತಿಯಾಗಿ ಮತ್ತು ಎಲ್ಲ ಮನೆಗಳಿಂದ ಆರತಿ ತಗೊಂಡು ಅಮ್ಮನವರಿಗೆ ಬರ್ತಾರೆ. 2 ಸೈಡು ಸೀರೆ ಆಡಿಸಿದ್ರು ಆರತಿ ಕೂರ್ಸೋಕ್ಕೆ ಅಂತ ಹೇಳಿ. ಹೆಣ್ಮಕ್ಳಂದ್ರೆ ಸುಮ್ಮನೆನಾ, ತುಂಬ ಚೆನ್ನಾಗಿ ರೆಡಿಯಾಗಿದ್ದರು. ಎಲ್ಲ 2 ಸೈಡು ಆರತಿಗಳನ್ನ ಕೂರಿಸಿ ತಾಯಿಗೆ ವಿಶೇಷ ಪೂಜೆ ಮಾಡಿದ್ರು. ಪೂಜೆ ಮಾಡಿ ಸಂಜೆ ಇಲ್ಲಿ ಪಲ್ಲಕ್ಕಿ ಉತ್ಸವ ಇತ್ತು. ಬೆಳ್ಳಿ ರಥದ ಮೇಲೆ ಪಲ್ಲಕ್ಕಿ ಉತ್ಸವ ಮತ್ತು ಗೊಂಬೆ ಕುಣಿತ ಮತ್ತು ಎಲ್ಲರೂ ಡ್ಯಾನ್ಸ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಪೂಜೆ ಮಾಡೋ ಸಮಯದಲ್ಲಿ ನೋಡ್ತಿದ್ದಂಗೆ ಒಬ್ರಿಗೆ ದೇವರೇ ಬಂದುಬಿಡ್ತು. ಅವ್ರಿಗೆ ಏನಪ್ಪ ಅಂತ ನೋಡೋವಷ್ಟರಲ್ಲಿ ಆಮೇಲೆ ಏನೇನೋ ಪೂಜೆ ಮಾಡಿಸಿರು ಅವರು. ಪೂಜೆ ಮಾಡಾದ್ಮೇಲೆ ಆಚೆ ತಾಯಿಗೆ ಕುಂಬಳಕಾಯಿ ಇಳಿಸ್ಕೊಂಡೋಗಿ ಆಚೆ ತಗೊಂಡೋಗಿ ಹೊಡೆದ್ರು. ತುಂಬ ಜನ ಸೇರಿದರು. ಎಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ರು ಅಂದರೆ ತುಂಬ ಚೆನ್ನಾಗಿ ರೆಡಿಯಾಗಿದ್ರು. ನಾವು ಮನೇಲೇ ಇದ್ದು ಬೋರ್ ಆಗ್ತಾಯಿತ್ತಲ್ಲ, ಸ್ವಲ್ಪ ನೋಡ್ಕೊಂಡು ಬೆಳ್ಳಿ ರಥದ ಮೇಲೆ ಅಮ್ಮನವ್ರ ಮೆರವಣಿಗೆ ಮಾಡಿದ್ರು. ಅದೆಲ್ಲ